Hello, welcome back to my YouTube channel. ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಇವತ್ತಿನ ದಿನನ ಯಾವ ಥರ ಕಳಿತೀವಿ ಅದನ್ನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದರೆ ನಮ್ಮ ಮನೇಲಿ ಏನು ತುಂಬ ಗ್ರ್ಯಾಂಡಾಗಿ ಏನು ಈ ಹಬ್ಬನ ಸೆಲೆಬ್ರೇಟ್ ಮಾಡಲ್ಲ. ಯಾಕೆಂದರೆ ಮನೇಲಿ ತುಂಬ ಸಿಂಪಲಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಒಂದು ಶಿವನ್ ಟೆಂಪಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಬಿಟ್ಟು ಬರ್ತೀವಿ ನೈಟು. ಸೊ ಇವತ್ತಿನ ದಿನ ಯಾವ ಥರ ಇರುತ್ತೆ ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಇವಾಗ ಹೋಗಿ ಮನೆ ಕ್ಲೀನ್ ಮಾಡಿ ಆ್ಯಂಡ್ ಪೂಜೆ ಮಾಡಬೇಕು. ಸೊ ಹೋಗೋಣ ಬನ್ನಿ. ಇವಾಗ ಹೋಗಿ ಮನೆ ಕ್ಲೀನ್ ಮಾಡಿ, ನಮ್ಮಮ್ಮ ತಿಂಡಿ ಮಾಡಿಟ್ಟೈತೆ, 10:30 ಆಗೈತೆ, ಇನ್ನೂ ತಿಂಡಿ ತಿಂದಿಲ್ಲ. ಸೊ ತಿಂಡಿ ತಿಂದು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ನಮ್ಮಮ್ಮ ಹೂವೆಲ್ಲ ತಂದಿಟ್ಟೈತೆ. ಸೊ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಆಯಿತು, ಪೂಜೆ ಮಾಡಬೇಕು. ಇವಾಗ ಅಲಂಕಾರ ಎಲ್ಲ ಆಯಿತು. ಪೂಜೆ ಮಾಡಬೇಕು. ಇನ್ನು ದೀಪ ಹಚ್ಚಿಲ್ಲ, ದೀಪ ಹಚ್ಚಿ ಪೂಜೆ ಮಾಡಬೇಕು. ಆ್ಯಕ್ಚುಲಿ ನಾವಿವತ್ತು ಹೊಲ್ದ ಹತ್ರಕ್ಕೆ ಹೋಗಬೇಕು. ಏಕೆಂದರೆ ಹೊಲ್ದ ಹತ್ರ ಪ್ರತಿ ವರ್ಷ ಶಿವರಾತ್ರಿ ದಿನ ಹೊಲ್ದ ಹತ್ರ ಪೂಜೆ ಮಾಡ್ತಾರೆ. ನನಗದು ಮರ್ತೇ ಹೋಗಿತ್ತು, ಬೆಳಗ್ಗೆ ನಮ್ಮಪ್ಪ ಹೇಳ್ದಾಗಲೇ ಗೊತ್ತಾಗಿತ್ತು. ಸೊ ಇವಾಗ ದೀಪ ಹಚ್ಚಿ ಪೂಜೆ ಮಾಡಿ ಅಲ್ಲಿ ಹೊಲ್ದ ಹತ್ರ ಪೂಜೆಗೆ ಹೋಗಬೇಕು. ಸೊ ಗೈಸ್, ಇವಾಗ ಪೂಜೆ ಎಲ್ಲ ಮುಗಿಸ್ದೆ. ನಮ್ಮಪ್ಪ ಹೊಲ್ದ ಹತ್ರ ಪೂಜೆ ಇದೆಯಲ್ಲ, ನಾನು ಫೋನ್ ಮಾಡ್ತೀನಿ ಆಮೇಲೆ ಬಾ ಅಂತ ಹೇಳೈತೆ. ಅದಕ್ಕೆ ಸ್ವಲ್ಪ ಹೊತ್ತು ಪೂಜೆ ಮಾಡಿ ಕೂತಿದ್ದೀನಿ. ಪೂಜೆ ಎಲ್ಲ ಮುಗಿಸಿದ್ದೀನಿ ಈ ಥರ. ಗೈಸ್, ಇವಾಗ ಹೊಲ್ದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಕತ್ಲೆ ಆಗೋಗೈತೆ. ನಾನು ನಮ್ಮಮ್ಮ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನಲ್ಲಿ ರಾಮಂದ್ರ ಪೂಜೆ ಮಾಡೋಕ್ಕೆ ಹೋಗಿದ್ದೆ. ನಮ್ಮೂರ್ದು ರಾಮ ಮಂದಿರ ಯಾರೂ ಬೆಳಗ್ಗೆಯಿಂದ ಪೂಜೆ ಮಾಡಿರಲಿಲ್ಲ ಅಂತ. ಸೊ ಇಲ್ಲಿ ಪೂಜೆಗೆ ಬರಲಿಲ್ಲ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಕತ್ಲೆ, ಯಾವುದೋ ಫಾರೆಸ್ಟಲ್ಲಿ ಹೋಗ್ತಿದ್ದೀನಿ ಅನ್ನೋ ಫೀಲ್ ಆಗ್ತಿದೆ ನನಗೆ. ನಾನು ನಮ್ಮಮ್ಮ. ಮಮ್ಮಿ ಹಾಯ್ ಮಾಡಿ. ಫುಲ್ ಕತ್ಲೆ. ಪೂಜೆಗೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಾನು ಮತ್ತೆ ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ಸೊ ಗೈಸ್, ನಾವು ಈಗ ಶಿವನ್ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಅಂದರೆ 10 ಗಂಟೆಗೆ, ಯಾಕೆಂದರೆ ಪೂಜೆ ನಡೆಯೋದೇ ಲೇಟು ಅಂತ ಅಂದ್ಕೊಬಿಟ್ಟು ನಾವು 10 ಗಂಟೆ 10:30ಗೆ ಹೋಗ್ಬಿಟ್ಟು 11:30 ಅಷ್ಟರಲ್ಲೆಲ್ಲ ಮನೆಗೆ ಬಂದ್ವಿ. ಅಲ್ಲಿ ವಾಯ್ಸ್ ಕೊಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಸೌಂಡು ಮತ್ತು ರಶ್ ಇತ್ತು. ಅದಕ್ಕೆ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಬಿಟ್ಟು ವೀಡಿಯೋ ಮಾಡ್ಕೊಬಿಟ್ಟು ಬಂದೆ. ಮನೆಗೆ ಹೋಗ್ಬಿಟ್ಟು ವಾಯ್ಸ್ ಕೊಟ್ಟರೆ ಆಗುತ್ತೆ ಅಂತ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಅಲಂಕಾರ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ಸೊ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಗೈಸ್, ಈಗ ಜಸ್ಟ್ ಮನೆಗೆ ಬಂದ್ವಿ ದೇವಸ್ಥಾನದಿಂದ. ಅಲ್ಲೇ ಪ್ರಸಾದನೂ ಕೊಡ್ತಾಯಿದ್ರು. ಪ್ರಸಾದ ತಿನ್ಕೊಂಡು ಮನೆಗೂ ತೊಗೊಂಡು ಬಂದ್ವಿ ಪ್ರಸಾದನ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.